ನಮಸ್ಕಾರ ಗೆಳೆಯರೆ, ಪಾಠಶಾಲೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈ ದಿನ ನಿಮ್ಮ ಬೆಂಗಳೂರು ಸಿಟಿ ಕೋಆಪರೇಟಿವ್ ಬ್ಯಾಂಕು ಪ್ಲಸ್ ಜಮಖಂಡಿ ಬರುತ್ತಲ್ಲ, ಜಮಖಂಡಿ ಕೋಆಪರೇಟಿವ್ ಬ್ಯಾಂಕು, ಆಮೇಲೆ ಸಿರ್ಸಿ ಅರ್ಬನ್ ಕೋಆಪರೇಟಿವ್ ಬ್ಯಾಂಕು, ಮತ್ತೆ ಇನ್ಯಾವುದು KMF ಶಿಮೂಲ್ ಸಂಬಂಧಪಟ್ಟಿದ್ದು, ಇವಿಷ್ಟಕ್ಕೂ ಸೇರಿ ವಿಡಿಯೋ ಇದು ಎಲ್ಲದಕ್ಕೂ ಸೇರಿ ಆಗ್ತಾ ಇದ್ದೀನಿ ಒಂದೇ ಸತಿ. ಮೋಸ್ಟ್ ಇಂಪಾರ್ಟೆಂಟ್ ಮಾಡೆಲ್ ಕ್ವಶನ್ ಪೇಪರ್, ಕರೆಂಟ್ ಅಫೇರ್ಸ್ ಸಂಬಂಧಪಟ್ಟಿದ್ದು, ಕರೆಂಟ್ ಅಫೇರ್ಸ್ ಬೇಸ್ಡ್ ಸಂಬಂಧಪಟ್ಟಂತ ಕ್ವಶನ್ ಪೇಪರ್ಸು. ನೋಡೋಣ ಯಾವ ಥರ ಇರುತ್ತೆ ಅಂತ. ಸೊ ಯಾರಿಗಾರು PDF ಮೆಟೀರಿಯಲ್ ಬೇಕು ಅಂತಂದ್ರೆ ಅವೈಲಬಲ್ ಇದೆ, ತಗೊಂಡು ಓದ್ಕೊಳ್ಳಿ. ನಿಮ್ಮ ಯಾವ್ದಾವ್ದು ಅವೈಲಬಲ್ ಇದೆ, ನಿಮ್ಮ ಕೋಆಪರೇಟಿವ್ ಪ್ಲಸ್ ಬ್ಯಾಂಕಿಂಗು ಪ್ಲಸ್ ಕ್ವಶನ್ ಬ್ಯಾಂಕು ರೆಡಿ ಇದೆ. GK ಮೆಟೀರಿಯಲ್ ಇವತ್ತು ಡಿಸ್ಪ್ಯಾಚ್ ಆಗುತ್ತಮ್ಮ. ಇವತ್ತು ಶುಕ್ರವಾರ ಬೆಳಗ್ಗೆ ಡಿಸ್ಪ್ಯಾಚ್ ಆಗುತ್ತೆ. ಎಷ್ಟು ಜನ ತಗೊಂಡಿದ್ದೀರೋ ಅಷ್ಟು ಜನಕ್ಕೂ ಒಂದೇ ಸತಿ ಡಿಸ್ಪ್ಯಾಚ್ ಆಗುತ್ತೆ. ವಿತಿನ್ 2 days ಅಲ್ಲಿ ನಿಮ್ಮ ಕೈಯಲ್ಲಿರುತ್ತೆ. ಅದೇನು ಮೆಸೇಜ್ ಮಾಡಿ ಕೇಳೋ ಅಗತ್ಯ ಏನಿಲ್ಲ, ನಮ್ದು ಬಂತ ಅಂತ. ಎಷ್ಟು ಜನ ತಗೊಂಡಿದ್ರು ಅಷ್ಟು ಜನಕ್ಕೂ ಒಂದೇ ದಿನ ಡಿಸ್ಪ್ಯಾಚ್ ಆಗುತ್ತೆ. ಒಂದೇ ದಿನ, ಇವತ್ತೇನೇನೆ ಒಂದು 2 o'clock ಒಳಗಡೆ ಎಲ್ಲರಿಗೂ ಡಿಸ್ಪ್ಯಾಚ್ ಆಗಿರುತ್ತೆ. ಸೊ ವಿತಿನ್ 2 days ಅಲ್ಲಿ ನಿಮ್ಮ ಕೈಯಲ್ಲಿರುತ್ತೆ. ಓದ್ಲಿಕ್ಕೆ ಸ್ಟಾರ್ಟ್ ಮಾಡ್ರಿ. ಗೊತ್ತಾಗ್ತಿದ್ಯಾ? ನಿಮ್ಗೆ ಕಳಿಸ್ತಾ ಇರೋದು GK ಪಾರ್ಟ್ 1. GK ಪಾರ್ಟ್ 2 ನಲ್ಲಿ ಏನಿರುತ್ತೆ ಅಂತ ಹೇಳ್ತೀನಿ. GK ಪಾರ್ಟ್ 2 ನಲ್ಲಿ ಇಂಪಾರ್ಟೆಂಟ್ ಕ್ವಶನ್ ಆನ್ಸರ್ಸ್, ಕರೆಂಟ್ ಅಫೇರ್ಸ್ ಬೇಸ್ಡ್. ಅದು 500 ಆದ್ರೂ ಆಗಿರ್ಬೋದು, 1000 ಆದ್ರೂ ಆಗಿರ್ಬೋದು, ಗೊತ್ತಿಲ್ಲ ನನಗೆ. ಎಂಡಿಂಗ್ ಸ್ಟೇಜ್ ಅಲ್ಲಿ ಇದೆ. ಈ ತರ ಬರ್ಕೊಂಡು ನಾನು ನಂಬರಿಂಗ್ ಹಾಕಿಲ್ಲ. ಇದೇ ನೋಟ್ಸ್ತೇನೆ ತೆಗ್ದಿರೋದು, ಇದೇ ನೋಟ್ಸ್ತೇನೆ, ನಂಬರಿಂಗ್ ಮಾಡಿಲ್ಲ. ಅದು 500 ಕ್ವಶನ್ ಆದ್ರೂ ಆಗಿರ್ಬೋದು, 1000 ಆದ್ರೂ ಆಗಿರ್ಬೋದು, ಪ್ಲಸ್ ಈ ಸ್ಟ್ಯಾಟಿಕ್ GK ಕ್ವಶನ್ಸ್ ಎಷ್ಟಾದ್ರೂ ಆಗಿರ್ಬೋದು. ಸಫಿಶಿಯೆಂಟ್ ಆಗುವಂಥದ್ದು ಮೆಟೀರಿಯಲ್ ಸಫಿಶಿಯೆಂಟ್ ಆಗಿರ್ಬೇಕು, ಅಷ್ಟೂನು ಹಾಕಿದೀವಿ. ಅರ್ಥ ಆಗ್ತಾ ಇದೆಯಾ? ಪಾರ್ಟ್ 1 ನಲ್ಲಿ ಕರೆಂಟ್ ಅಫೇರ್ಸ್ ಪ್ಲಸ್ ಕರೆಂಟ್ ಅಫೇರ್ಸ್ ಬೇಸ್ಡ್ ಇದೆ. ಕರೆಂಟ್ ಅಫೇರ್ಸ್ ಪ್ಲಸ್ ಸ್ಟ್ಯಾಟಿಕ್ GK ಒಂದು 40% ಕವರ್ ಆಗಿದೆ ಅಷ್ಟೇನೆ ಪಾರ್ಟ್ 1 ನಲ್ಲಿ. ಪಾರ್ಟ್ 2 ನಲ್ಲಿ ಏನಿರುತ್ತಪ್ಪ ಅಂದ್ರೆ ಕ್ವಶನ್ ಸೀರೀಸ್ ಇರುತ್ತೆ. ಕ್ವಶನ್ ಸೀರೀಸ್ ಕರೆಂಟ್ ಅಫೇರ್ಸ್ ಸಂಬಂಧಪಟ್ಟಂತ ಕ್ವಶನ್ಸ್ ಅಂಡ್ ಆನ್ಸರ್ಸ್, ಕ್ವಶನ್ಸ್ ಆನ್ಸರ್ಸ್ ಟೈಪ್ ಮಾಡಿದೀವಿ. ಥಿಯರಿ ಟೈಪ್ ಇದ್ರೆ ಹುಡುಗರು ಓದೋದಕ್ಕೆ ಸ್ವಲ್ಪ ಇದಾಗ್ಬೋದು ಅಂತೇಳಿ ಕ್ವಶನ್ ಆನ್ಸರ್ಸ್ ಮಾಡ್ಬಿಟ್ರೆ ಬೆಟರ್. ಒಂದು 500 ಇಂದ 1000 ಕ್ವಶನ್ ಸಪೋಸ್ ಎಕ್ಸಾಂಪಲ್ ಕೊಡ್ತಾ ಇರೋದು. ಆ ಮೆಟೀರಿಯಲ್ ಎಷ್ಟಿರುತ್ತೋ ಅಷ್ಟು ಮೆಟೀರಿಯಲ್ ಅಂದ್ರೆ ಒಂದು ವರ್ಷದ ಕರೆಂಟ್ ಅಫೇರ್ಸ್ ಬೇಸ್ಡ್ ಎಷ್ಟು ಕ್ವಶನ್ಸ್ ಫಾರ್ಮೇಶನ್ ಮಾಡೋಕ್ಕಾಗುತ್ತೋ ಅಷ್ಟು ಕ್ವಶನ್ಸ್ ನ ಫಾರ್ಮೇಶನ್ ಮಾಡಿ ಕೊಟ್ಬಿಟ್ರೆ ಅವೇ ಬಂದಿರ್ತವೆ ಎಕ್ಸಾಮಿನೇಷನ್ಗೆ. ಇಟ್ಸ್ ಎ ವೆರಿ ಸಿಂಪಲ್ ಥಿಂಗ್. ನೀವೇ ಮಾಡ್ಕೋಬಹುದು. ಅದನ್ನು ಹೇಳ್ತಾ ಇದ್ದೀನಿ, ಅದನ್ನು ಓಪನ್ ಆಗಿ ಹೇಳ್ತಾ ಇದ್ದೀನಿ, ನೀವೇ ಮಾಡ್ಕೋಬಹುದು. ಯಾರು ಸೀನಿಯರ್ಸ್ ಹುಡುಗರು ಇದ್ದೀರಾ, ಯಾರು ಏನು ಪರ್ಚೇಸ್ ಮಾಡಬೇಡಿ. ಸೀನಿಯರ್ಸ್ ಹುಡುಗರು ನಾನು ಹೇಳ್ತಾ ಇರೋದು, ತುಂಬಾ ಸೀನಿಯರ್ಸ್ ಅನುಭವ ಇರ್ತಕ್ಕಂಥವ್ರಿಗೆ ನೀವೇ ಮಾಡ್ಕೋಬಹುದು. ಕರೆಂಟ್ ಅಫೇರ್ಸ್ ಮ್ಯಾಗಝಿನ್ಸ್ ತಗೊಬನ್ನಿ, ಒಂದು 2 ರಿಂದ 3 ಟೈಪ್. ಪ್ರಜಾವಾಣಿ, ವಿಜಯ ಕರ್ನಾಟಕ ಪೇಪರ್ ಇಟ್ಕೊಂಡು ಕ್ವಶನ್ ಟ್ಯಾಗ್ ಮಾಡ್ತಾ ಹೋಗ್ರಿ. ಇಂಪಾರ್ಟೆಂಟ್ ಮಾತ್ರ ಎಕ್ಸಾಮಿನೇಷನ್ಗೆ ಬರುತ್ತಾ 100% ಬಂದೇ ಬರುತ್ತೆ. ಆ ತರ ಕ್ವಶನ್ಸ್ ಮಾತ್ರ ಒಂದೊಂದೇ ಮಾಡ್ಕೊಂಡು ಹೋದ್ರೆ ಒಂದು ವರ್ಷದ ಕರೆಂಟ್ ಅಫೇರ್ಸ್ ರೆಡಿ ಆಗುತ್ತೆ. ಈ ಕರೆಂಟ್ ಅಫೇರ್ಸ್ ಬರೀ DCC ಬ್ಯಾಂಕ್ಗೆ ಯಾವುದೇ ಕಾರಣಕ್ಕಲ್ಲಮ್ಮ, KPSC KA ಯಾವ ಎಕ್ಸಾಮ್ ಬೇಕಾದ್ರೂ ಅಟೆಂಡ್ ಮಾಡ್ಕೋಬಹುದು. ಓಪನ್ ಆಗಿ ಹೇಳ್ತಾ ಇದೀನಿ, KPSC KA ಎಲ್ಲ ಎಕ್ಸಾಮ್ಸ್ಗೂ ಆಗುತ್ತೆ. ಎಲ್ಲ ಎಕ್ಸಾಮ್ಸ್ ಕಾಲ್ ಆಗ್ತಾ ಇದಾವೆ. ನೀವೇ ಮಾಡ್ಕೊಂಡು ಓದಿ. ಫಸ್ಟ್ ಆಪ್ಷನ್ ಮಾಡ್ಕೊಂಡು ಓದಿ. ಯಾರಿಗೆ ಬರಲ್ಲ, ಇಲ್ಲ ನಮಗ್ ಬರೋದಿಲ್ಲ, ಇಲ್ಲ ನಮ್ಗೆ ಟೈಮ್ ಇಲ್ಲ ಅಂದ್ರೆ ರೆಡಿ ಮಾಡಿ ಇಟ್ಟಿದ್ದೀವಿ, ತಗೊಂಡು ಓದಿ. ಇಷ್ಟು ಕ್ವಶನ್ಸು ಎಲ್ಲ ಇವೆಲ್ಲಾನು ಈ ಕ್ವಶನ್ಸ್ ಎಷ್ಟು ಕ್ವಶನ್ಸ್ ರೆಡಿ ಮಾಡಿದೀವಿ ಅಷ್ಟಕ್ಕಷ್ಟು ಇಂಪಾರ್ಟೆಂಟ್ ಕ್ವಶನ್ಸ್ ಮಾತ್ರ ಮಾಡ್ಬೇಕು. ಯಾರು ಮಾಡ್ಕೊಳ್ಳೋದಿದ್ರೆ ಎಕ್ಸಾಮಿನೇಷನ್ಗೆ 100ಕ್ಕೆ 1000 ಭಾಗ ಕನ್ಫರ್ಮ್ ಇರಬೇಕು. ಇದು ಬರುತ್ತಾ? ಹೌದು. ಯಾರನ್ನ ಕೇಳಿದ್ರು ಹೌದು 100% ಬಂದೇ ಬರ್ತ್ರಿ ಆ ತರ ಕಾಣಿಸ್ತಿರ್ಬೇಕು. ಆ ತರ ಕ್ವಶನ್ಸ್ ಮಾತ್ರ ಮಾಡ್ಬೇಕು. ಅನ್ವಾಂಟೆಡ್ ಏನು ಬರೀಬಾರ್ದು. ಅರ್ಥ ಆಗ್ತಿದೆ? ಒಂದು 500 ರಿಂದ 1000 ಕ್ವಶನ್ಸ್ ಮಾಡಿಟ್ಕೊಳ್ರಿ, ಸಾಕಾಗುತ್ತೆ. 500 ರಿಂದ 1000 ಕ್ವಶನ್ಸ್ ಮಾಡಿಟ್ಕೊಂಡ್ರೆ ಎಲ್ಲ KPSC KA ಎಲ್ಲ ಎಕ್ಸಾಮ್ಸ್ಗೂ ಆಗುತ್ತೆ. ಒಂದು ಸತಿ ಮಾಡಬೇಕು. GK ಒಂದು ಸತಿ ಮಾಡ್ಕೋಬೇಕು. ಕರೆಂಟ್ ಅಫೇರ್ಸ್ನ ಈ GK ಸ್ಟ್ಯಾಟಿಕ್ GK ಬರುತ್ತಲ್ಲ, ಅದು ಒಂದು ಸತಿ ಮಾಡಬೇಕು. ಅದು ಎಲ್ಲ ಎಕ್ಸಾಮ್ಸ್ಗೂ ಇರುತ್ತೆ, ಇದೊಂದೇ ಎಕ್ಸಾಮ್ಸ್ಗಲ್ಲ. ಅರ್ಥ ಮಾಡ್ಕೊಳ್ಳಿ. KPSC ಇರುತ್ತೆ, KPSC ಸ್ಟ್ಯಾಟಿಕ್ GK ಇದೆಯಾ? 100% ಇದೆ. KA ಸ್ಟ್ಯಾಟಿಕ್ GK ಇದೆಯಾ? 100% ಇದೆ. ನೀವು ಯಾವ್ದಾನ ಎಕ್ಸಾಮ್ ಬರ್ಕೊಡ್ರಿ, ಸ್ಟ್ಯಾಟಿಕ್ GK ಕಂಪಲ್ಸರಿ ಇರುತ್ತೆ. ಅರ್ಥ ಆಗ್ತಿದ್ಯಾ? ಕರೆಂಟ್ ಅಫೇರ್ಸ್ ಬೇಸ್ಡ್ ಒಂದು ವರ್ಷದ್ದು ಇಲ್ಲ ಅಟ್ಲೀಸ್ಟ್ 9 months, ಲೀಸ್ಟ್ ಪಾಸಿಬಿಲಿಟಿ 9 months ಅಂತೂ ಯಾವ ವರ್ಷ ಯಾವ್ದಿರುತ್ತೆ ಅದು ವರ್ಷ ಆ್ಯಡ್ ಮಾಡಿ ಕಳಿಸ್ತಾ ಇರ್ಬೇಕು. ಯಾವ ಎಕ್ಸಾಮ್ ಯಾವಾಗ ಬರೀತೀರಾ ಆ ಎಕ್ಸಾಮ್ ಬರೆಯೋ ಡೇಟಿಂದ 15 ದಿನ ಹಿಂದೆ ಪೇಪರ್ ಸೆಟ್ ಆಗಿರುತ್ತೆ. ಆ 15 ದಿನ ಹಿಂದ್ಲಿಂದ 9 ತಿಂಗಳು ರೆಡಿ ಹೊಡೆದ ಅಂದ್ರೆ ಅದೇ ಬಂದಿರ್ತವೆ. ಇಷ್ಟೇ ವಿಚಾರ. ಅರ್ಥ ಆಗ್ತಾ ಇದೆಯಾ? ನೋಡ್ತಾ ಹೋಗೋಣ ಯಾವ ತರ ಪ್ರಿಪೇರ್ ಮಾಡಬೇಕು ಅಂತ. ಒಂದು ಅನುಕೂಲ ಆಗುತ್ತೆ, ಎಲ್ಲರಿಗೂ ಅನುಕೂಲ ಆಗಬೇಕು ಅದಕ್ಕೋಸ್ಕರ. ಬಟ್ ಯಾರಿಗಾರು ಗೊತ್ತಾಗ್ಲಿಲ್ಲ, ನಮಗೆ ಮಾಡಕ್ ಬರ್ತಾ ಇಲ್ಲ, ಈ ತರ ಕ್ವಶನ್ಸ್ ಮಾಡ್ಲಿಕ್ಕೆ ಬರ್ತಾ ಇಲ್ಲ ಅಂತಂದ್ರೆ ಒಂದು 500 ರಿಂದ 1000 ಕ್ವಶನ್ಸ್ ಪ್ಲಸ್ ಅದ್ರ ಜೊತೆನಲ್ಲಿ ಇಂಪಾರ್ಟೆಂಟ್ ಕ್ವಶನ್ಸ್ ಇರುತ್ತೆ.
ಪ್ಲಸ್ ಈ ಕರೆಂಟ್ ಅಫೇರ್ಸ್ ಬೇಸ್ಡ್ ಕ್ವಶನ್ಸ್ ಇರ್ತವೆ. ಸ್ಟ್ಯಾಟಿಕ್ ಜಿಕೆ ಇನ್ ರಿಮೈನಿಂಗ್ ಪೋರ್ಷನ್ ಎಲ್ಲ ಸೇರಿಸಿ ಒಂದೇ ಸತಿ ಕಳಿಸ್ಕೊಡ್ತೀವಮ್ಮ. ಅರ್ಥ ಆಗ್ತಾ ಇದೆಯಾ? ಪಾರ್ಟ್ 2 ನಲ್ಲಿ ಇಷ್ಟು ಇರುತ್ತೆ. ಒಳ್ಳೇದಾಗ್ಲಿ. ಸಿಕ್ಕಿಂ ಅಧಿಕೃತವಾಗಿ ಭಾರತದ ಎಷ್ಟನೇ ರಾಜ್ಯವಾಗಿ ಮತ್ತು ಯಾವ ದಿನಾಂಕ ಯಾವ ವರ್ಷದಲ್ಲಿ ಒಕ್ಕೂಟಕ್ಕೆ ಸೇರ್ಕೋತು ಅಂತ ಗೊತ್ತಿರಬೇಕು. 22ನೇ ರಾಜ್ಯವಾಗಿ ಸೇರ್ಕೋತು 1975ನೇ ಇಸ್ವಿ ಮೇ 16ನೇ ತಾರೀಕು ಸೇರ್ಕೋತು. ಯಾವ ತಿದ್ದುಪಡಿ ಕಾಯ್ದೆ ಅನ್ವಯ ಸಿಕ್ಕಿಂ ಭಾರತದ 22ನೇ ರಾಜ್ಯವಾಗಿ ಸೇರ್ಕೋತು ಕೇಳ್ತಾ ಇರ್ತಾರೆ. ತಿದ್ದುಪಡಿ ಕಾಯ್ದೆ ಕ್ಲಿಯರ್ ಆಗಿ ಕೇಳ್ತಾ ಇರ್ತಾರೆ. 36ನೇ ತಿದ್ದುಪಡಿ ಕಾಯ್ದೆ 1975. ಕರೆಂಟ್ ನಿಮ್ಮ ಕಾನ್ಸ್ಟಿಟ್ಯೂಷನ್ ಸಂಬಂಧಪಟ್ಟಂಗೆ ಜಿಕೆ ನಲ್ಲಿ ಕರೆಂಟ್ ಅಫೇರ್ಸ್ ಬೇಸ್ಡ್ ಏನಾರು ಎತ್ತಿದ್ರು ಅಂದ್ರೆ ಇಲ್ಲಿ ಕೊಟ್ಟೋಗಿರ್ತಾರೆ. ಇದೊಂದು ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್. ಕಾನ್ಸ್ಟಿಟ್ಯೂಷನ್ ಅಲ್ಲಿ ತೆಗಿಬೇಕು ಅಂದ್ರೆ ಇದು ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್. ಅರ್ಥ ಆಗ್ತಾ ಇದೆಯಾ? 25ರಲ್ಲಿ ಇದು ಒಂದಾಗಿರೋ ಚಾನ್ಸಸ್ ಇದೆ. ಕಾನ್ಸ್ಟಿಟ್ಯೂಷನ್ ಪೋರ್ಷನ್ ಅಲ್ಲಿ ತೆಗಿಬೇಕು ಅಂದ್ರೆ ಇದೇ ಇರೋದು ಕರೆಂಟ್ ಅಫೇರ್ಸ್ ಅಲ್ಲಿ. ಈ ತರನೇ ಮಾಡ್ಕೋಬೇಕು. ದಿಸ್ ಇಸ್ ಅಲ್ಟಿಮೇಟ್ ನೋಟ್ಸ್ ಓದ್ಕೊಳ್ರಿ. ನೆಕ್ಸ್ಟ್, ಭಾರತೀಯ ಸಂವಿಧಾನದ ಯಾವ ವಿಧಿಯ ಅನ್ವಯ ಸಿಕ್ಕಿಂ ರಾಜ್ಯಕ್ಕೆ ವಿಶೇಷ ಸ್ಥಾನಮಾನ ನೀಡಲಾಯಿತು? 331F. ನಮ್ಮಲ್ಲಿ ಜೆ ಇದೆಯಲ್ಲ, ಅದೇ ತರ ಅವ್ರಿಗೆ ಎಫ್ ಕೊಟ್ಟಿದ್ದಾರೆ. ಭಾರತದ ಅತಿ ಎತ್ತರವಾದ ಮತ್ತು ವಿಶ್ವದ 3ನೇ ಎತ್ತರದ ಪರ್ವತ ಶಿಖರ ಯಾವ ರಾಜ್ಯದಲ್ಲಿದೆ? ಇದು ಕರೆಂಟ್ ಅಫೇರ್ಸ್ ನಲ್ಲಿದೆ. ಇದನ್ನ ಯಾಕೆ ತೆಗ್ದಿದೀವಿ ಅಂದ್ರೆ ದಿಸ್ ಇನ್ ಕರೆಂಟ್ ಅಫೇರ್ಸ್. ಇದೇ ತರ ತೆಗಿಬೇಕು. ಇದು ಕರೆಂಟ್ ಅಫೇರ್ಸ್ ನಲ್ಲಿದೆ. ಪ್ರಚಲಿತ ಸುದ್ದಿಯಲ್ಲಿ ಈ ವಿಚಾರ ಕಾಂಚನಜುಂಗ ಪರ್ವತ ಇದೆ. ಅರ್ಥ ಆಗ್ತಾ ಇದೆಯಾ? ಅದಕ್ಕೋಸ್ಕರನೇ ತೆಗ್ದಿರೋದು. ಭಾರತದ ಎತ್ತರದ್ದು ಯಾವುದು? ಕಾಂಚನಜುಂಗ. ಎಲ್ಲಿದೆ ಇದು? ಸಿಕ್ಕಿಂ ನಲ್ಲಿದೆ. ಇದು ಎಷ್ಟನೇದು? 3ನೇ ಎತ್ತರದ ಪರ್ವತ ಶಿಖರ. ಅರ್ಥ ಆಗ್ತಾ ಇದೆಯಾ? ಕೇಳ್ತಾರೆ. ಕಾಂಚನಜುಂಗ ರಾಷ್ಟ್ರೀಯ ಉದ್ಯಾನವನ ಕಂಡು ಬರುವ ಸ್ಥಳ ಯಾವುದು? ಇದಕ್ಕೆ ರಿಲೇಟೆಡ್ ಕ್ವಶನ್. ಕರೆಂಟ್ ಅಫೇರ್ಸ್ ಬೇಸ್ಡ್. ಸಿಕ್ಕಿಂ ನಲ್ಲಿದೆ. ಕಾಂಚನಜುಂಗ ರಾಷ್ಟ್ರೀಯ ಉದ್ಯಾನವನ ಎಲ್ಲಿ ಕಂಡು ಬರುತ್ತೆ? ಸಿಕ್ಕಿಂ ಅಲ್ಲಿದೆ. ಸಡನ್ ಆಗಿ ತೆಗ್ದಿರ್ತಾರೆ. ಎಲ್ಲಿಂದ ಬಂತಪ್ಪ ಅಂದ್ರೆ ಇಲ್ಲಿಂದ ಬಂತು. ದಿಸ್ ಇಸ್ ಇನ್ ಕರೆಂಟ್ ಅಫೇರ್ಸ್. ನೆಕ್ಸ್ಟ್, ಈ ಹೇಳಿಕೆಗಳಲ್ಲಿ ಯಾವ ಸರಿಯಾದವು? KPSCಗೆ ಈ ತರ ತೆಗಿತಾ ಇರ್ತಾರಮ್ಮ. ಹಂಗಂತೇಳಿ ನಿಮ್ DCC ಬ್ಯಾಂಕ್ ತೆಗಿಬಾರ್ದು ಅಂತ ಏನೂ ಇಲ್ಲ. ತೆಗಿಬಾರ್ದು ಅಂತ ಯಾವುದೇ ರೂಲ್ ಇಲ್ಲ. ಗೊತ್ತಿಲ್ಲ ಯಾವ ತರ ಪೇಪರ್ ಸ್ವಲ್ಪ ಸ್ಟ್ಯಾಂಡರ್ಡ್ ಆಗಿ ಬಂತು ಅಂದ್ರೆ ಯಾವ ತರ ಬೇಕಾದ್ರೆ ತೆಗಿಬಹುದು. ಗೊತ್ತಿರ್ಬೇಕು. ಕಾನ್ಸೆಪ್ಟ್ ಗೊತ್ತಿರ್ಬೇಕು. ಯಾವ ತರ ಒಂದು ವರ್ಡ್ಗಾರು ರೆಡಿ ಇರಬೇಕು. ABCD ಆಪ್ಷನ್ಗೂ ರೆಡಿ ಇರಬೇಕು. ಅರ್ಥ ಆಗ್ತಿದೆಯಾ? ಮತ್ತೆ ದಿಸ್ ಇನ್ ಕರೆಂಟ್ ಅಫೇರ್ಸ್. ಪ್ಯೂರ್ಲಿ ಕರೆಂಟ್ ಅಫೇರ್ಸ್ ಅಲ್ಲಿ ಇದೆ. ನಿಮ್ಮ KPSC KE ಈ ತರ ಕ್ವಶನ್ಸ್ ನ 100% ಎಕ್ಸ್ಪೆಕ್ಟ್ ಮಾಡಬಹುದು. KPSC KE ನಲ್ಲಿ ಕೊಟ್ಟಿರ್ತಕ್ಕಂಥ ಅಷ್ಟು ಕ್ವಶನ್ಸ್ ಇಂಪಾರ್ಟೆಂಟ್. ನಿಮಗೆ ಇಲ್ಲಿಂದ ಡಿಸ್ಪ್ಯಾಚ್ ಆಗ್ತಕ್ಕಂಥ ಅಷ್ಟು ಪಾರ್ಟ್ 2 ನಲ್ಲಿ ಇರ್ತಕ್ಕಂಥ ಅಷ್ಟು ಕ್ವಶನ್ಸ್ ಅಷ್ಟಕ್ಕಷ್ಟು ಇಂಪಾರ್ಟೆಂಟೇನೆ. ಅದ್ರಲ್ಲಿ ಬಂದಿರ್ತಾವ 100% ಅದರಲ್ಲೇ ಬಂದಿರ್ತಾವಮ್ಮ. ಈ 25ಕ್ಕೆ ಏನಿಲ್ಲ ಅಂದ್ರೂ 20 ಕ್ರಾಸ್ ಮಾಡ್ಬೋದು ಆರಾಮ್ಸೆ. ಅಷ್ಟು ಮೆಟೀರಿಯಲ್ ಕರೆಕ್ಟಾಗಿ ಓದ್ಕೊಂಡು ಹೋದ್ರೆ 25ಕ್ಕೆ 20 ಕಣ್ಣು ಮುಚ್ಕೊಂಡು ಕ್ರಾಸ್ ಆಗುತ್ತೆ. ಏನು ಕೊಟ್ಟಿದ್ವಿ? ಯಾಕಂದ್ರೆ ಬರೋ ಎಲ್ಲ ಕರೆಂಟ್ ಅಫೇರ್ಸ್ ಮ್ಯಾಗಝಿನ್ಸು ಪೇಪರ್ಸು ಎಲ್ಲ ಇಟ್ಕೊಂಡು ಕ್ವಶನ್ಸ್ನ ತೆಗ್ದಿರೋದು. ಅವು ಬಿಟ್ರೆ ಇನ್ಯಾವು ತೆಗಿಯಕ್ಕೆ ಸಾಧ್ಯನೇ ಇಲ್ಲ. ಅವೇ ಕೇಳಿರ್ತಾರೆ. ಬಟ್ ಅಚ್ಚುಕಟ್ಟಾಗಿ ಕೊಟ್ಟಿರೋ ಮೆಟೀರಿಯಲ್ನ 10ರಿಂದ 15 ಸತಿ ಚೆನ್ನಾಗಿ ರಿವೈಸ್ ಮಾಡ್ಕೊಂಡು ಹೋಗಿ. ಎಲ್ಲರಿಗೂ ಒಳ್ಳೇದಾಗ್ಲಿ. ನೆಕ್ಸ್ಟ್, ಸಿಕ್ಕಿಮು ತಿಸ್ತಾ ನದಿಯ ಉಗಮ ಸ್ಥಾನವಾಗಿದೆ. ಅರ್ಥ ಆಗ್ತಾ ಇದೆಯಾ? ಸಿಕ್ಕಿಮು ತಿಸ್ತಾ ನದಿ ಹುಟ್ಟೋದೆಲ್ಲಿ ಅಂತ ಇದರರ್ಥ. ತಿಸ್ತಾ ನದಿಯಲ್ಲಿ ಹುಟ್ಟುತ್ತೆ, ಸಿಕ್ಕಿಮಲ್ಲಿ ಹುಟ್ಟುತ್ತೆ. ಈ ಹೇಳಿಕೆ ಕರೆಕ್ಟ್ ಆಗಿದೆ. ರಂಗಿತ್ತು, ಲೋನಾಕು, ತಾಲುಂಗು, ಲಾಚುಂಗು ತಿಸ್ತಾ ನದಿಯ ಉಪನದಿಗಳು. ತಿಸ್ತಾ ನದಿ ಇಸ್ ಇನ್ ಕರೆಂಟ್ ಅಫೇರ್ಸ್ ಅಲ್ಲಿದೆ. ಹೌದು, ಉಪನದಿಗಳು ಕರೆಕ್ಟ್. ಇದು ಉಪನದಿಗಳ ಮೇಲೆ ಒಂದು ಕ್ವಶನ್ ತೆಗಿತಾ ಇರ್ತಾರೆ ಕಾಮನ್ ಆಗಿ, ಭಾರತದ್ದು ಕರ್ನಾಟಕದ ಮೇಲೆ. ಅದರಲ್ಲಿ ಈ ಸತಿ ಸಿಕ್ಕಿಂ ಕೇಳ್ತಕ್ಕಂಥ ಚಾನ್ಸಸ್ ಇದೆ. ಬಿಕಾಸ್ ಇಸ್ ಇನ್ ಕರೆಂಟ್ ಅಫೇರ್ಸ್ ಅಲ್ಲಿ ಇದೆ. ಅರ್ಥ ಆಗ್ತಾ ಇದೆಯಾ? ಭಾರತ ಮತ್ತು ಬಾಂಗ್ಲಾದೇಶಗಳ ಮಧ್ಯೆ ತಿಸ್ತಾ ನದಿಯ ವಿವಾದವಿದೆ. 3 ಹೇಳಿಕೆಗಳು ಸರಿಯಾದವು. KPSC ಪೇಪರ್ ತೆಗೆಯೋದು ಇದೇ ತರನೇ. ಅರ್ಥ ಆಗ್ತಿದ್ಯಾ? ಯಾರು ಅಟೆಂಡ್ ಮಾಡಿದ್ರೆ ಗೊತ್ತಾಗುತ್ತೆ. ನೆಕ್ಸ್ಟ್, ಹೊಂದಿಸಿ ಬರೆಯಿರಿ. ಇಷ್ಟು ಕರೆಂಟ್ ಅಫೇರ್ಸ್ ಅಲ್ಲಿದೆ. ಮ್ಯಾಚ್ ದಿ ಫಾಲೋಯಿಂಗ್ಗೆ ಕೇಳ್ತಕ್ಕಂಥ ಚಾನ್ಸಸ್ ಇದೆ. ದಿಸ್ KPSC ಅಂಡ್ KE ಕ್ವಶನ್. ಅರ್ಥ ಆಗ್ತಾ ಇದೆಯಾ? ಹೇಳಿಕೆ 1 ಸರಿ, ಹೇಳಿಕೆ 2 ಸರಿ, ಹೇಳಿಕೆ 3 ಸರಿ, ಹೇಳಿಕೆ 4 ಸರಿ, 5 ಸರಿ, 1 ಜೋಡಿ ಸರಿ, 2 ಜೋಡಿ ಸರಿ, 3 ಜೋಡಿ ಸರಿ, 4 ಜೋಡಿ ಸರಿ, ಈ ತರ ಎಲ್ಲ ಇರ್ತವೆ ಕ್ವಶನ್ಸ್. ನೋಡಿರ್ತೀರಾ ಅನ್ಕೊಂತೀನಿ. ಲಿಪು ಲೇಕ್ ಪಾಸ್ ಉತ್ತರಾಖಂಡದಲ್ಲಿದೆ. ಎಲ್ಲಿದೆ? ಉತ್ತರಾಖಂಡದಲ್ಲಿದೆ. ಬಾರಾಲಾಪ್ಚಲಾ ಹಿಮಾಚಲ ಪ್ರದೇಶದಲ್ಲಿದೆ. ಜಿಲೆಪ್ಲಾ ಸಿಕ್ಕಿಂನಲ್ಲಿದೆ. ನಾಥುಲಾ ಸಿಕ್ಕಿಂನಲ್ಲಿದೆ. ರೋಹ್ಟಾಂಗ್ ಪಾಸ್ ಹಿಮಾಚಲ ಪ್ರದೇಶದಲ್ಲಿದೆ. ಜೋಜಿಲಾ ಪಾಸ್ ಜಮ್ಮು ಕಾಶ್ಮೀರದಲ್ಲಿದೆ. ಬನಿಹಾಲ್ ಪಾಸ್ ಜಮ್ಮು ಕಾಶ್ಮೀರದಲ್ಲಿದೆ. ಅರ್ಥ ಆಗ್ತಾ ಇದೆಯಾ? ದಿಸ್ ಇನ್ ಕರೆಂಟ್ ಅಫೇರ್ಸ್. 1 ಮಾರ್ಕ್ ಬರೋ ಚಾನ್ಸಸ್ ಜಾಸ್ತಿ ಇದೆ. ನೆಕ್ಸ್ಟ್, ಒಪೆಕ್. ದಿಸ್ ಇನ್ ಕರೆಂಟ್ ಅಫೇರ್ಸ್. ಇವೆಲ್ಲಾನು ಇಂಪಾರ್ಟೆಂಟ್ ಎಕ್ಸಾಮಿನೇಷನ್ಗೆ ಬಂದೇ ಬರ್ತವೆ ಅಂತಕ್ಕಂಥ ಕ್ವಶನ್ಸ್ಗಳನ್ನೇ ತೆಗ್ದಿರೋದು. ಬಂದೇ ಬರ್ತವೆ 100ಕ್ಕೆ 100 ಭಾಗ. ಅರ್ಥ ಆಗ್ತಿದೆಯಾ? ಸುಮ್ಮನೆ ನಿಮಗೆ ಕೊಡ್ತಾ ಇರೋದು ನೋಟ್ಸು. ಅರ್ಥ ಆಗ್ತಾ ಇದೆಯಾ? ನಿಮ್ಗೆ ಕೊಡ್ತಾ ಇರೋದು ಟೆಕ್ಸ್ಟ್ ಬುಕ್ ಅಲ್ಲ. ಇಟ್ಸ್ ಎ ನೋಟ್ಸ್. ಇಟ್ಸ್ ಎ ಕ್ಲಿಯರ್ ಕಟ್ ನೋಟ್ಸ್. ಪದೇ ಹೇಳ್ತಾ ಇದೀನಿ. ಈ ನೋಟ್ಸ್ನ ಬಾಯಟ್ ಮಾಡ್ಕೊಂಡು ಹೋಗಿ, ನುಣ್ಣಗೆ ಬಾಯಟ್ ಮಾಡ್ಕೊಂಡು ಹೋಗಿ. ಬಂದಿರ್ತಾವಮ್ಮ ಎಲ್ಲ ಇವೇ ಬಂದಿರ್ತವೆ. ನೀಟಾಗಿ ಅಟೆಂಡ್ ಮಾಡ್ಕೊಂಡು ವಾಪಸ್ ಬರ್ರಿ. ಒಳ್ಳೇದಾಗ್ಲಿ. KPSCಗೆ ಈ ನೋಟ್ಸ್ನ ಪ್ರಿಸರ್ವ್ ಮಾಡಿ ಇಟ್ಕೊಳ್ಳಿ. ಈ ಸ್ಟ್ಯಾಟಿಕ್ ಜಿಕೆ ಯಾರ್ಯಾರು ಪರ್ಚೇಸ್ ಮಾಡಿದ್ರೆ ಸ್ಟ್ಯಾಟಿಕ್ ಜಿಕೆ ಇದೇ ಇರುತ್ತೆ. KPSCಗೆ ಇದೇ ಇರುತ್ತೆ. ಅರ್ಥ ಆಗ್ತಿದೆಯಾ? 1 ಪೋರ್ಷನ್ ಕವರ್ ಆಗುತ್ತೆ. ಒಪೆಕ್ ಒಂದು ಏನು? ಒಪೆಕ್ ಇಟ್ಸ್ ಇನ್ ಕರೆಂಟ್ ಅಫೇರ್ಸ್ ಅಲ್ಲಿ ಇದೆ. ಒಪೆಕ್ ಅಂದ್ರೆ ಏನು ಅಂತ ಕೇಳೋ ಚಾನ್ಸಸ್ ಇದೆ. ಪೆಟ್ರೋಲಿಯಂ ರಫ್ತು ಮಾಡ್ತಕ್ಕಂಥ 12 ಅಭಿವೃದ್ಧಿಶೀಲ ರಾಷ್ಟ್ರಗಳನ್ನ ಒಳಗೊಂಡ ಒಂದು ಶಾಶ್ವತವಾದಂತಹ ಅಂತರ್ ಸರ್ಕಾರಿ ಸಂಸ್ಥೆ ಇದೊಂದು. ಗೊತ್ತಿರಬೇಕು. ಒಪೆಕ್ ಅಂದ್ರೆ ಏನು ಅಂತ ಗೊತ್ತಿರಬೇಕು.
ನೆಕ್ಸ್ಟ್ ಒಪೆಕ್ನ ಸ್ಥಾಪಕ ದೇಶಗಳು ಯಾವ್ಯಾವು ಅಂತ ಕೇಳ್ತಾ ಇರ್ತಾರೆ, ಗೊತ್ತಿರಬೇಕು. ಇರಾನು, ಇರಾಕು, ಕುವೈತು, ಸೌದಿ ಅರೇಬಿಯಾ, ವೆನಿಜುವೆಲಾ. ಅರ್ಥ ಆಗ್ತಿದೆಯಾ? ಇದರಲ್ಲಿ ನೀವು ಇದು KPSC KA ಕ್ವಶನ್ಸು. KPSC KA ಕ್ವಶನ್ಸ್. ಹಾಗಂತ DCC ಬ್ಯಾಂಕ್ ತೆಗಿಯಲ್ವ ಸರ್ ಅಂದರೆ ತೆಗಿಬಹುದು, ತೆಗೆಯುವ ಎಲ್ಲ ಸಾಧ್ಯತೆ ಇದೆ. ಪೇಪರ್ಸ್ ಎಲ್ಲಾನು ಸ್ಟ್ಯಾಂಡರ್ಡ್ ಮಾಡ್ತಾ ಇದ್ದಾರೆ, ಪೇಪರ್ಸ್ ಎಲ್ಲ ಸ್ಟ್ಯಾಂಡರ್ಡ್ ಮಾಡ್ತಾ ಇದ್ದಾರೆ. ಸಿಂಪಲ್ ಆಗಂತೂ ಪೇಪರ್ ಬರಲ್ಲಮ್ಮ, ಯಾವುದೇ ಕಾರಣಕ್ಕೂ. ಅಷ್ಟು ಸಿಂಪ್ಲೆಸ್ಟ್ ಪೇಪರ್ ಯಾವುದೇ ಕಾರಣಕ್ಕೂ ಬರಲ್ಲ. ಎಲ್ಲ ಥರಕ್ಕೂ ರೆಡಿ ಆಗಿರ್ರಿ, ಸ್ವಲ್ಪ ಕಾಂಪ್ಲಿಕೇಟೆಡ್ ರೆಡಿ ಇರಿ, ಇದಕ್ಕೂ ರೆಡಿ ಇರ್ರಿ, ಎಲ್ಲದಕ್ಕೂ ರೆಡಿ ಇರಿ. KPSCಗೂ ಅನುಕೂಲ ಆಗುತ್ತೆ, ಒಳ್ಳೇದಾಗಲಿ. ಇರಾನು, ಇರಾಕು, ಕುವೈತು, ಸೌದಿ ಅರೇಬಿಯಾ. ಅರ್ಥ ಆಗ್ತಾ ಇದೆಯಾ? ಸೌದಿ ಅರೇಬಿಯಾ, ವೆನಿಜುವೆಲಾ. KPSC ಯಾವ ಥರ ತೆಗೆದಿರ್ತಾರೆ, ಇರಾನು, ಇರಾಕು, ಕುವೈತು, ಸೌದಿ ಅರೇಬಿಯಾದಲ್ಲಿ ಒಂದು ಆಪ್ಷನ್ ಯಾವ್ದಾರು ಒಂದು ರಾಂಗ್ ಮಾಡಿರ್ತಾರೆ. ಅರ್ಥ ಆಗ್ತಿದೆಯಾ? ರಾಂಗು ಇಲ್ಲ, ಯಾವ್ದಾರು ಒಂದು ರೈಟ್ ಕೊಟ್ಟು 4 ರಾಂಗ್ ಮಾಡಿರ್ತಾರೆ. ಹೆಂಗ್ ಬೇಕಾದ್ರೂ ಮಾಡಿರ್ತಾರೆ. ಇಲ್ಲ 4 ಸರಿ 4 ತಪ್ಪು, ಈ ಥರ ಹೇಳಿಕೆಗಳು ಯಾವ ಥರ ಬೇಕಾದ್ರೂ ಮಾಡಿರ್ತಾರೆ. ಈ ಕಾನ್ಸೆಪ್ಟ್ ಗೊತ್ತಿರಬೇಕು. ಈ ಕಾನ್ಸೆಪ್ಟ್ ಗೊತ್ತಿದ್ರೆ ಕಾನ್ಸೆಪ್ಟ್ ಗೊತ್ತಿರಬೇಕು. ಒಪೆಕ್ ಸ್ಥಾಪಕ ರಾಷ್ಟ್ರಗಳು ಯಾವುವು ಅಂದ್ರೆ ಪಟ್ಟಂತ ಐದಕ್ಕೈದು ಹೇಳಂಗಿರ್ಬೇಕು. ಹೇಳಂಗಿತ್ತು ಅಂದ್ರೆ ಕ್ವಶನ್ ಹೆಂಗಾರ ತೆಗಿಲಿ, ಸಮಾಧಾನವಾಗಿ ಕೂತ್ಕೊಂಡು ಅಟೆಂಡ್ ಮಾಡಬೇಕು. ಅರ್ಥ ಆಗ್ತಿದೆಯಾ ಕಾನ್ಸೆಪ್ಟ್? ನೆಕ್ಸ್ಟ್, ಒಪೆಕ್ ಪ್ರಧಾನ ಕಚೇರಿ ಎಲ್ಲಿದೆ? ಇಂಪಾರ್ಟೆಂಟ್ ಕ್ವಶನ್ ಇದು, ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್. ಕರೆಂಟ್ ಅಫೇರ್ಸ್, ಇಟ್ಸ್ ಇನ್ ಕರೆಂಟ್ ಅಫೇರ್ಸ್. ವಿಯೆನ್ನಾದಲ್ಲಿದೆ. ಒಂದು ಪ್ರಧಾನ ಕಚೇರಿ ಕೇಳಿರ್ತಾರೆ, ಒಂದು ಪ್ರಧಾನ ಕಚೇರಿ 100% ಕೇಳಿರ್ತಾರೆ. ಅಂತಾರಾಷ್ಟ್ರೀಯ ಸಂಸ್ಥೆಗಳಲ್ಲಿ ಒಂದು ಪ್ರಧಾನ ಕಚೇರಿ ಕೇಳಿರ್ತಾರೆ. ಇಟ್ಸ್ ಇನ್ ಕರೆಂಟ್ ಅಫೇರ್ಸ್. ಅರ್ಥ ಆಗ್ತಾ ಇದೆಯಾ? ಒಪೆಕ್ ಸಂಘಟನೆ 12 ಸದಸ್ಯ ರಾಷ್ಟ್ರಗಳು ಯಾವ್ಯಾವು? ಇಲ್ಲ ಐತಿ ನೋಡ್ರಿ. ವೆನಿಜುವೆಲಾ, ಇರಾನು, ಸೌದಿ ಅರೇಬಿಯಾ, ಅಲ್ಜೀರಿಯಾ. ವೀಸಾ ಅಂತ ಕೋಡ್ ಮಾಡ್ಬೋದು. ಲಿಬಿಯಾ, UAE, ಕಾಂಗೋ, ಕುವೈತು. ಲಕ್ ಅಂತ ಕೋಡ್ ಮಾಡ್ಬೋದು. ಇರಾನು, ನೈಜೀರಿಯಾ, ಗಾಬನ್ನು, ಗಿನಿಯಾ. ಆಯ್ತಾ? INGG ಅಂತ ಮಾಡ್ಬೋದು. ಹಿಂಗಂದ್ರೆ ಏನು ದೇವರನ್ನ ಗೊತ್ತಿಲ್ಲ, ಸುಮ್ಮನೆ ಒಂದು ಕೋಡ್ ಅಂತ ಅಷ್ಟೇ. ಬಾಯ್ಗೆ ಜ್ಞಾಪನಕ್ಕೆ ಇಟ್ಕೊಳ್ಳೋಕೆ. ದಿಸ್ ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್, ವೆರಿ ವೆರಿ ಇಂಪಾರ್ಟೆಂಟ್. ಕೇಳೋ ಎಲ್ಲ ಚಾನ್ಸಸ್ 99% ಇದೆ, ಕರೆಂಟ್ ಅಫೇರ್ಸ್ ಅಲ್ಲಿ ಇದೆ. ಅರ್ಥ ಆಗ್ತಾ ಇದೆಯಾ? ಈ ತರನೇ ಪ್ಯಾಟರ್ನ್ ತೆಗೆದು ಪೇಪರ್ ಪ್ಯಾಟರ್ನ್ ಬರೆದು ಇದೇ ತರ ಓದ್ಕೊಳ್ರಿ. ರಾಜ್ಯ ಶಿಕ್ಷಣ ಆಯೋಗದ ಅಧ್ಯಕ್ಷರು ಯಾರು? ಸುಖದೇವ್ ತೋರಟ್. ಯಾರಿದ್ದಾರೆ? ಸುಖದೇವ್ ತೋರಟ್. ಅರ್ಥ ಆಗ್ತಾ ಇದೆಯಾ? ರಾಜ್ಯ ಶಿಕ್ಷಣ ಆಯೋಗದ ಬಗ್ಗೆ ಕೇಳಿದ್ರೆ 99% ಕೇಳೋ ಚಾನ್ಸಸ್ ಇದೆ, ಯಾಕಂದ್ರೆ ರಿಪೋರ್ಟ್ ಸಬ್ಮಿಷನ್ ಆಗಿದೆ. ಸುಖದೇವ್ ತೋರಟ್ ಇದ್ರದ್ದು KPSC KA ಹೋದ್ರೆ ಇದರ ಇನ್ ಡೆಪ್ತ್ ಕೇಳ್ತಾರೆ. ಅದರಲ್ಲಿರ್ತಕ್ಕಂಥ ಶಿಫಾರಸುಗಳು ಯಾವುದು, ಹೌದು, ಅಲ್ಲ, ಇವೆಲ್ಲ ಬರ್ತವೆ, ಈಚೆಗೆ ಬರ್ತವೆ. ಅರ್ಥ ಆಗ್ತಾ ಇದೆಯಾ? ನೆಕ್ಸ್ಟ್ ಭಾರತದ ಸಾರ್ವಜನಿಕ ಖಜಾನೆಯ ರಕ್ಷಕ ಅಂತೇಳಿ ಯಾರು ಕರೀತಾರೆ? ಇದು ವೆರಿ ವೆರಿ ಇಂಪಾರ್ಟೆಂಟ್. ಆರ್ಟಿಕಲ್ 148 ಅಗೇನ್ ಕಾನ್ಸ್ಟಿಟ್ಯೂಷನ್ ಹೋಗುತ್ತೆ. ಕಾನ್ಸ್ಟಿಟ್ಯೂಷನ್ ಅಲ್ಲಿ 2 ಕ್ವಶನ್ ಸಿಕ್ಕಿದವು. ಕಾನ್ಸ್ಟಿಟ್ಯೂಷನ್ ಅಲ್ಲಿ ತೆಗಿಲೇಬೇಕು ಅಂತ ಇರುತ್ತೆ ಇಷ್ಟು ಕ್ವಶನ್ಸ್. ಅದರಲ್ಲಿ ಎರಡು ಇಂಪಾರ್ಟೆಂಟ್ ಕ್ವಶನ್ ಸಿಕ್ಕಿದವು. ಯಾರಪ್ಪ ಅಂದ್ರೆ ಭಾರತದ ಮಹಾನಿಯಂತ್ರಕ ಮತ್ತು ಲೆಕ್ಕ ಪರಿಶೋಧಕ, CAG ಅಂತ ಕರಿತೀವಿ. ಆರ್ಟಿಕಲ್ 148 ಇನ್ ಕರೆಂಟ್ ಅಫೇರ್ಸ್. ಕ್ಲಿಯರ್. ನೆಕ್ಸ್ಟ್, ಭಾರತ ಸಂವಿಧಾನದ ಯಾವ ವಿಧಿ ಭಾರತದ ಮಹಾನಿಯಂತ್ರಕ ಮತ್ತು ಲೆಕ್ಕ ಪರಿಶೋಧಕ ನೇಮಕಾತಿ ಬಗ್ಗೆ ತಿಳಿಸುತ್ತೆ ಅಂದ್ರೆ 148. ನೆಕ್ಸ್ಟ್, ಪೋಲಾವರಂ ಬನಕಾಚೆರ್ಲಾ ನದಿ ಯೋಜನಾ ವಿವಾದ ಯಾವ ರಾಜ್ಯಗಳ ಮಧ್ಯೆ ಇದೆ? ಆಂಧ್ರ ಪ್ರದೇಶ ಮತ್ತು ತೆಲಂಗಾಣ. ಇಂಪಾರ್ಟೆಂಟ್. ಇಟ್ಸ್ ಇನ್ ಕರೆಂಟ್ ಅಫೇರ್ಸ್. ಇಟ್ ಇಸ್ ಇನ್ ಕ್ಲಿಯರ್ ಕಟ್ ಕರೆಂಟ್ ಅಫೇರ್ಸ್ ಅಲ್ಲಿ ಇದೆ. ಪೋಲಾವರಂ ಬನಕಾಚೆರ್ಲಾ ನದಿ ಯೋಜನಾ ವಿವಾದ ಯಾವ ರಾಜ್ಯಗಳ ಮಧ್ಯೆ ಇದೆ ಅಂದ್ರೆ ಆಂಧ್ರ ಪ್ರದೇಶ ಮತ್ತು ತೆಲಂಗಾಣ. ಇಟ್ಸ್ ಇನ್ ಕ್ಲಿಯರ್ ಕಟ್ ಕರೆಂಟ್ ಅಫೇರ್ಸ್ ಅಲ್ಲಿ ಇದೆ. ಒಂದು ನದಿ ವಿವಾದಗಳ ಮೇಲೆ ಕ್ವಶನ್ ತೆಗೆಯೋ ಚಾನ್ಸಸ್ ಇರುತ್ತೆ. ಆ ನದಿ ವಿವಾದ ಇದೇ ಆಗಿರೋ ಚಾನ್ಸಸ್ ಇದೆ. ಯಾಕಂದ್ರೆ ಕರೆಂಟ್ ಅಫೇರ್ಸ್ ನಲ್ಲಿ ಇರೋದು ಪ್ರೆಸೆಂಟ್ಲಿ ಇದೇನೆ. ಇನ್ನು ವೈಜ್ಞಾನಿಕ ಜಲ ನಿರ್ವಹಣೆಗಾಗಿ ಡಿಜಿಟಲ್ ವಾಟರ್ ಸ್ಟಾಕ್ ಯೋಜನೆ ಪ್ರಾರಂಭಿಸಿದ ಮೊದಲ ರಾಜ್ಯ. ಮೊದಲುಗಳಲ್ಲಿ ಕರೆಂಟ್ ಅಫೇರ್ಸ್ ಅಲ್ಲಿ ಮೊದಲುಗಳು ಅಂತ ಬರ್ತದೆ, ಗೊತ್ತಾ? ಭಾರತದ ಮೊದಲುಗಳು. ಆ ಭಾರತದ ಮೊದಲುಗಳು ಕತೆ ಬೇರೆ, ಪ್ರಥಮಗಳು ಕತೆ ಬೇರೆ. ಅದ್ರ ಮೇಲೆ ಕ್ವಶನ್ಸ್ ಇರುತ್ತೆ. ಕರೆಂಟ್ ಅಫೇರ್ಸ್ ಅಲ್ಲಿ ಯಾವ್ದಾರ ಮೊದಲುಗಳು ಇತ್ತು ಅಂದ್ರೆ ಪೇಪರ್ ತೆಗೆದು ನೋಡ್ರಿ, ಒಂದು ಕ್ವಶನ್ ಡೆಫಿನೆಟ್ ಆಗಿ ತೆಗೆದಿರ್ತಾರೆ. ಕರ್ನಾಟಕ. ಆನ್ಸರ್ ಇಸ್ ಕರ್ನಾಟಕ. ಡಿಜಿಟಲ್ ವಾಟರ್ ಸ್ಟಾಕ್ ಯೋಜನೆ ಪ್ರಾರಂಭಿಸಿದ ಮೊದಲ ರಾಜ್ಯ ಯಾವ್ದಪ್ಪ ಅಂದ್ರೆ ಕರ್ನಾಟಕ. ಗೊತ್ತಿರಲಿ. ನೆಕ್ಸ್ಟ್, ಕೆಳಗಿನ ಹೇಳಿಕೆಗಳೇ ಸರಿಯಾದ ಯಾವ್ದು ಅಂತ ಕೇಳಿರ್ತಾರೆ. ಇಟ್ಸ್ ಇನ್ ಕರೆಂಟ್ ಅಫೇರ್ಸ್. ಪಕ್ಕಾ ಕರೆಂಟ್ ಅಫೇರ್ಸ್. ಇದು 100 ಇಯರ್ಸ್ ಆಗಿದೆ. 100ಕ್ಕೆ 1000 ಭಾಗ ಕ್ವಶನ್ ಬರೋ ಚಾನ್ಸಸ್ ಇದೆ. KPSC KEA ಅಂಡ್ DCC ಬ್ಯಾಂಕ್ ಎಲ್ಲದಕ್ಕೂ ಬಂದೇ ಬರುತ್ತೆ, ನೋಡ್ಕೊಂಡಿರ್ರಿ. ಕುವೆಂಪುರವರು 1924ರಲ್ಲಿ ಭಾರತೀಯ ಜನದಿನ ತನುಜಾತೆ ಹಾಡನ್ನ ರಚಿಸಿದ್ರು. ಈ ಹೇಳಿಕೆ ಸರಿನಾ ತಪ್ಪ? ಈ ಹೇಳಿಕೆ ಕರೆಕ್ಟ್ ಆಗಿದೆ. ಅರ್ಥ ಆಗ್ತಿದ್ಯಾ? ಕರ್ನಾಟಕ ಸರ್ಕಾರ 2004ರಲ್ಲಿ ಇದನ್ನ ನಾಡಗೀತೆಯಾಗಿ ಘೋಷಣೆ ಮಾಡುತ್ತೆ. ಎಷ್ಟನೇ ಇಸ್ವಿಲಿ? 2004ರಲ್ಲಿ. ಇದು ಹೇಳಿಕೆ ಕರೆಕ್ಟ್ ಆಗಿದೆ. ಇದನ್ನ ಹಾಡುವ ಸಮಯ 2 ನಿಮಿಷ 30 ಸೆಕೆಂಡ್. ಅರ್ಥ ಆಗ್ತಾ ಇದೆಯಾ? ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್. ಇದು 100 ಇಯರ್ಸ್ ಆಗಿದೆ. 100ಕ್ಕೆ 1000 ಭಾಗ. ಕರ್ನಾಟಕದ ಟೀಮ್ನ ತೆಗಿಬೇಕು ಅಂದ್ರೆ ಒಂದು ಕ್ವಶನ್ ತೆಗೆದಿರ್ತಾರೆ ಕರ್ನಾಟಕಕ್ಕೆ ಸಂಬಂಧಪಟ್ಟಿದ್ದು. ಅದು ಇದೇ ಆಗಿರೋ ಸಾಧ್ಯತೆ ನಿಚ್ಚಳವಾಗಿದೆ. ಇಂಪಾರ್ಟೆಂಟ್ ಕ್ವಶನ್ಸ್ ಅಷ್ಟೇ ಮಾಡಿರೋದು. ನಿಮ್ಮ ನೋಟ್ಸ್ ಅಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್ 100% ಬಂದೇ ಬರ್ತವೆ ಅನ್ನೋಂಥದ್ದನ್ನೇ ಇದು ಮಾಡಿರೋದು. ಒಳ್ಳೆಯದಾಗಲಿ, ಓದ್ಕೊಳ್ರಿ. ಕರ್ನಾಟಕದಲ್ಲಿ ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿಗೆ ಸಂಬಂಧಿಸಿದಂತೆ ವೈಜ್ಞಾನಿಕ ಮತ್ತು ಸಮಗ್ರ ವರದಿಯನ್ನು ಯಾರ ನೇತೃತ್ವದಲ್ಲಿ ರಚಿಸಲಾಗಿತ್ತು? ನ್ಯಾಯಮೂರ್ತಿ ನಾಗಮೋಹನ್ ದಾಸ್. ಇಟ್ ಇಸ್ ಇನ್ ಕರೆಂಟ್ ಅಫೇರ್ಸ್. ಕೇಳ್ತಾರೆ. ನಾಗಮೋಹನ್ ದಾಸ್ ವರದಿ ಏನೇನಿದೆ, ಯಾವ ರೀತಿ ರೋಸ್ಟರ್ ಸ್ಪ್ಲಿಟ್ ಆಗಿದೆ ಅಂತ ಕೇಳೋದು KPSC KA ಹೋಗುತ್ತೆ. ಇದು ನಿಮ್ಮ DCC ಬ್ಯಾಂಕ್ ಆಗುತ್ತೆ. ಅರ್ಥ ಆಗ್ತಾ ಇದೆಯಾ? ನೆಕ್ಸ್ಟ್,
ಸರ್ಕಾರಿ ನೌಕರರಿಗೆ ವಿಶ್ರಾಂತಿ ರಜೆ ಯೋಜನೆಯನ್ನು ಪ್ರಾರಂಭಿಸಿದ ಮೊದಲ ರಾಜ್ಯ ಯಾವುದು? ಸಿಕ್ಕಿಂ. ಇಟ್ಸ್ ಇನ್ ಕರೆಂಟ್ ಅಫೇರ್ಸ್. ಅರ್ಥ ಆಗ್ತಾ ಇದೆಯಾ? ಪ್ಯೂರ್ಲಿ ಕರೆಂಟ್ ಅಫೇರ್ಸ್ ಇದು. ಸಿಕ್ಕಿಮ್ಮು ಫಸ್ಟ್ ಶುರು ಮಾಡಿದ್ದು ಸಿಕ್ಕಿಂ. ಫಸ್ಟ್ ಇಂಡಿಯಾದಲ್ಲಿ ಯಾವ್ಯಾವ ಈ ಕರೆಂಟ್ ಅಫೇರ್ಸ್ ಅಲ್ಲಿ ಫಸ್ಟ್ ಇದಾವೆ ಒಂದು ಕ್ವಶನ್ ತೆಗೆದಿರ್ತಾರೆ. ಅರ್ಥ ಆಗ್ತಾ ಇದೆಯಾ? ನೆಕ್ಸ್ಟ್, ವಿಕ್ಟೋರಿಯಾ ಘೋಷಣೆ ಎತಕ್ಕೆ ಸಂಬಂಧಿಸಿದೆ? ವಿಕ್ಟೋರಿಯಾ ಘೋಷಣೆ ಎತಕ್ಕೆ ಸಂಬಂಧಿಸಿದೆ? ಜಗತ್ತಿನಾದ್ಯಂತ ಜೌಗು ಪ್ರದೇಶಗಳ ಸಂರಕ್ಷಣೆ ಮತ್ತು ಪುನರುಜ್ಜೀವನದ ಕುರಿತು ನಿರ್ಣಾಯಕ ನಿರ್ಧಾರಗಳನ್ನ ತೆಗೆದುಕೊಳ್ಳೋಕೆ 2025 ಜುಲೈನಲ್ಲಿ ಜಿಂಬಾಬ್ವೆಯಲ್ಲಿ ವಿಕ್ಟೋರಿಯಾ ಘೋಷಣೆ ಎಲ್ಲಿ ಮಾಡಿದ್ರು ಅಂತ ಕೇಳ್ತಾ ಇರ್ತಾನೆ. ಇದು ಜಿಂಬಾಬ್ವೆನಲ್ಲಿ ರಾಮ್ಸಾರ್ ಒಡಂಬಡಿಕೆ 15ನೇ ಸಮ್ಮೇಳನ ನಡೆಯುತ್ತೆ. ಅಲ್ಲಿ ವಿಕ್ಟೋರಿಯಾ ಫಾಲ್ಸ್ ಘೋಷಣೆನ ಮಾಡ್ತಾರೆ. ಅರ್ಥ ಆಗ್ತಾ ಇದೆಯಾ? ಕ್ವಶನ್ಸ್ ಯಾವ ತರ ಮಾಡ್ಕೋಬೇಕು ಅಂತ ಪ್ರತಿಯೊಂದು ಸಬ್ಜೆಕ್ಟು ಇದೇ ತರ ಮಾಡಬೇಕು. ಪ್ರತಿ ಸಕ್ಸಸ್ ಆಗೋ ಉದ್ದೇಶ ಇದ್ರೆ KPSC KEA ನಿಮ್ ಇದರಲ್ಲಿ ಸಕ್ಸಸ್ ಆಗಿ ಈಚೆಗೆ ಬರಬೇಕು ಅಂದ್ರೆ ಇದೇ ತರ ಮಾಡ್ಕೋಬೇಕು. ಇದೇ ತರ ಕ್ವಶನ್ ಅಂಡ್ ಆನ್ಸರ್ಸ್ ಥಿಯರಿ ಓದ್ಬೇಕು, ಕ್ವಶನ್ ಅಂಡ್ ಆನ್ಸರ್ಸ್ ಓದ್ಕೊಂಡು ಹೋಗಿದ್ರೆ ಇವೇ ಬಂದಿರ್ತವೆ. ಇನ್ನೆಲ್ಲಿಂದ ತೆಗೆದಿರ್ತಾರೆ? ಇನ್ನೆಲ್ಲಿಂದನೂ ತೆಗಿಯಕ್ಕೆ ಸಾಧ್ಯತೆ ಇಲ್ಲ. ಇಷ್ಟೇ, ಥಿಯರಿನೂ ಓದಿರ್ಬೇಕು ಪ್ಲಸ್ ಈ ಕ್ವಶನ್ ಆನ್ಸರ್ಸ್ ಎಲ್ಲ ನೀಟಾಗಿ ಸಾಲ್ವ್ ಮಾಡ್ಕೊಂಡು ಹೋಗಿದ್ರೆ ಮುಗೀತು. ಆರಾಮ್ಸೆ 150 ಕಣ್ಣು ಮುಚ್ಕೊಂಡು ದಾಟುತ್ತೆ. ಅರ್ಥ ಆಗ್ತಿದ್ಯಾ? ವಿಕ್ಟೋರಿಯಾ ಘೋಷಣೆ ಧ್ಯೇಯವಾಕ್ಯ ಯಾವ್ದಪ್ಪ ಅಂದ್ರೆ ನಮ್ಮೆಲ್ಲರ ಭವಿಷ್ಯಕ್ಕಾಗಿ ಜೌಗು ಪ್ರದೇಶಗಳನ್ನ ಸಂರಕ್ಷಿಸೋದು ಅಂತ. ಒಳ್ಳೇದಾಗ್ಲಮ್ಮ. ಈ ತರ ಕ್ವಶನ್ಸ್ 500ರಿಂದ ಮಿನಿಮಮ್ 1000 ಕ್ವಶನ್ಸ್ ಮಾಡ್ಕೊಳ್ಳಿ. ಅರ್ಥ ಆಗ್ತಿದ್ಯಾ? ಸ್ಟ್ಯಾಟಿಕ್ GK ಪ್ಲಸ್ ಕರೆಂಟ್ ಅಫೇರ್ಸ್ ಬೇಸ್ಡ್ 500ರಿಂದ 1000 ಕ್ವಶನ್ಸ್ನ ಮಾಡ್ಕೊಳ್ಳಿ. 1000 ಕ್ವಶನ್ಸ್ನ ಮಾಡ್ಕೊಳ್ಳಿ. ಯಾರು ಮೆಟೀರಿಯಲ್ ತಗೊಂಡಿಲ್ಲ ಅವ್ರಿಗೆ ಹೇಳ್ತಾ ಇದ್ದೀನಿ, ಯಾರು ಎಕ್ಸಾಮಿನೇಷನ್ನ ಯಾರು ಲಾಸ್ ಮಾಡ್ಕೋಬಾರ್ದು. ಯಾವುದೇ ಕಾರಣಕ್ಕೂ ಎಕ್ಸಾಮಿನೇಷನ್ನ ಯಾರೊಬ್ರು ಲಾಸ್ ಮಾಡ್ಕೋಬಾರ್ದು. ಅರ್ಥ ಆಗ್ತಾ ಇದೆಯಾ? ಯಾರೊಬ್ರಿಗೂ ಲಾಸ್ ಹಾಕೂಡ್ದು. 1 ಲಕ್ಷ ಇದೆ ಸಂಬಳ, ಹೆಚ್ಚು ಕಮ್ಮಿ ಲೆಸ್ ಅಂದಾಜು ಅಂತ ಹೇಳ್ತಾ ಇದ್ದೀನಿ. 90,000 ಅಂತೂ ಎಕ್ಸಾಕ್ಟ್ಲಿ ಇದೆ. ನೀವು ಒಳಗಡೆ ಹೋಗೋದ್ರೊಳಗೆ 1 ಲಕ್ಷ ರೂಪಾಯಿ ಸಂಬಳ ಆಗುತ್ತೆ. ಯಾರು ಬಿಡಬೇಡಿ. ವೇಕೆನ್ಸಿಗಳು ಕಾಲ್ ಮಾಡೋದೇ ತುಂಬಾ ಕಡಿಮೆ. ವೇಕೆನ್ಸಿಗಳನ್ನ ಕಾಲ್ ಮಾಡೋದು ತುಂಬಾ ಕಡಿಮೆ ಇದೆ. ಕಣ್ಣಿಗೆ ಕಾಣಿಸ್ತಾ ಇದೆ ಎಷ್ಟು ಚೆನ್ನಾಗಿ ಮಾಡ್ತಾ ಇದಾರೆ, ಎಷ್ಟು ಚೆನ್ನಾಗಿ ರಿಕ್ರೂಟ್ಮೆಂಟ್ ಆಗ್ತಾ ಇದಾವೆ ಅಂತ. ಕಾಲ್ ಮಾಡಿರೋದನ್ನ ದಯವಿಟ್ಟು ಯಾರು ಬಿಡ್ಬೇಡ್ರಮ್ಮ. ಅವರು ಇವರು ಅಂತ ಹೇಳ್ತಾ ಇಲ್ಲ, ನಮ್ಮ ಸ್ಟೂಡೆಂಟ್ಸ್ ಜೊತೆಗೂ ಬೇರೆಯವ್ರಿಗೂ ಹೇಳ್ತಾ ಇದ್ದೀನಿ, ಯಾರ್ಯಾರಿಗೆ ಅವಶ್ಯಕತೆ ಇದೆ ಅಚ್ಚುಕಟ್ಟಾಗಿ ಓದಿ ಕೆಲಸ ಮಾಡ್ಕೊಳ್ಳಿ. ಇಂಟರ್ವ್ಯೂ ಇದೆ, ಫಸ್ಟ್ ಇಂಟರ್ವ್ಯೂ ಕ್ವಾಲಿಫೈ ಆಗಿರಿ, ತದನಂತರದಲ್ಲಿ ಇಂಟರ್ವ್ಯೂ ಫೇಸ್ ಮಾಡ್ಕೊಂಡು ಒಳ್ಳೇದಾಗ್ಲಿ. ಕೆಲಸ ತಗೊಂಡು ಕೂತ್ಕೋಬೇಕು, ಅಷ್ಟೇ ನಮ್ಮ ಉದ್ದೇಶ. ರಿಸಲ್ಟ್ ಇಂಪಾರ್ಟೆಂಟ್ ನಮಗೆ. ರಿಸಲ್ಟ್ ಬೇಕು. ಪ್ರತಿಯೊಬ್ಬರದ್ದು ರಿಸಲ್ಟ್ ಕೇಳ್ತೀನಿ. ಯಾರ್ಯಾರು ಮೆಟೀರಿಯಲ್ ಪರ್ಚೇಸ್ ಮಾಡಿದಿರಾ ಅಷ್ಟು ಜನದ್ದು ಎಲ್ಲರಿಗೂ ಒಳ್ಳೇದಾಗ್ಲಿ. ಚೆನ್ನಾಗಿ ಓದ್ಕೋಬೇಕು. ಯಾರಿಗಾದ್ರೂ ಮೆಟೀರಿಯಲ್ ಅವಶ್ಯಕತೆ ಇದ್ರೆ ತಗೊಂಡು ಓದಿ. ಕ್ವಾಲಿಟಿ ಈ ರೇಂಜ್ ಕ್ವಾಲಿಟಿ ಇರುತ್ತೆ. GK ಕ್ವಾಲಿಟಿ ಈ ತರ ಇರುತ್ತೆ. ನಿಮ್ಮ ಯಾವ್ದದು ಕೋಆಪರೇಟಿವ್ ಹೇಳಿದ್ದೆ, ಕೋಆಪರೇಟಿವ್ ಆ ರೇಂಜ್ ಕ್ವಾಲಿಟಿ ಇದೆ. ಏನ್ ಕೊಟ್ಟಿದೀವೋ ಅದರಲ್ಲೇ ಬರುತ್ತೆ. ಕೋಆಪರೇಟಿವ್ ಅಂಡ್ ಬ್ಯಾಂಕಿಂಗ್ ಪ್ಲಸ್ ಕ್ವಶನ್ ಬ್ಯಾಂಕ್, ಅದು ಏನು ಕೊಟ್ಟಿದೀವಿ 75 ಮಾರ್ಕ್ಸ್ಗೆ ಅವೇ ಬರ್ತವೆ. ನೀಟಾಗಿ ಅಚ್ಚುಕಟ್ಟಾಗಿ ಓದ್ಕೊಂಡು ಹೋಗಿ. GK ಮೆಟೀರಿಯಲ್ ಓದುವ ವಿಧಾನ ಇದು. 25 ಮಾರ್ಕ್ಸ್ಗೆ GK ಇದು ಓದುವ ವಿಧಾನ. ಅರ್ಥ ಆಗ್ತಿದೆಯಾ? ನೆಕ್ಸ್ಟ್ ವಿಡಿಯೋ ಕನ್ನಡ ಬಿಡ್ತೀನಿ. ಕನ್ನಡದಲ್ಲೂ ಅಷ್ಟೇ ಕ್ವಶನ್ ಬ್ಯಾಂಕ್ ಇದೆ. ಕನ್ನಡದಲ್ಲಿ ಕ್ವಶನ್ ಬ್ಯಾಂಕ್ ಇದೆ, 100% ಇದೆ. ಕ್ವಶನ್ ಬ್ಯಾಂಕ್ ಇದ್ದೇ ಇದೆ, ಹೇಳ್ತೀನಿ. ಮೆಟೀರಿಯಲ್ ಜೊತೆ ಒಂದು ಕ್ವಶನ್ ಬ್ಯಾಂಕ್ ಇರುತ್ತೆ, ಅದು ಇಂಪಾರ್ಟೆಂಟ್ ಕ್ವಶನ್ಸ್ ಆಗಿರುತ್ತೆ. ಇಂಪಾರ್ಟೆಂಟ್ ಕ್ವಶನ್ಸ್ ಎಕ್ಸಾಮಿನೇಷನ್ಗೆ ಬಂದೇ ಬರ್ತವೆ ಅಂತಕ್ಕಂಥ ಕ್ವಶನ್ನ ಇನ್ಕ್ಲೂಡ್ ಮಾಡಿರ್ತೀವಿ. ಕ್ವಶನ್ ಅಂಡ್ ಆನ್ಸರ್ಸ್ ಸುಮಾರು ನೋಡ್ತೀನಿ. ಅದು ಅಷ್ಟೇ, ಸಿಲೆಬಸ್ ವೈಸು ಚಾಪ್ಟರ್ ವೈಸು ಆ್ಯಡ್ ಮಾಡ್ತಾ ಇದೀವಿ. ವೆರಿ ಶಾರ್ಟ್ಲಿ ಸೆಂಡ್ ಆಗುತ್ತೆ. ಕೂತ್ಕೊಂಡು ಓದ್ಕೊಳ್ಳಿ. ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ. ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ರಿ. ವಿಡಿಯೋನ ಮ್ಯಾಕ್ಸಿಮಮ್ ನಂಬರ್ ಪೀಪಲ್ ಶೇರ್ ಮಾಡ್ರಿ. ಎಲ್ಲರಿಗೂ ಅನುಕೂಲ ಆಗಲಿ, ಒಳ್ಳೇದಾಗ್ಲಮ್ಮ. ಮತ್ತೆ ಇವತ್ತು 2 ಗಂಟೆ ಒಳಗಡೆ GK ಮೆಟೀರಿಯಲ್ ಎಲ್ಲರಿಗೂ ಡಿಸ್ಪ್ಯಾಚ್ ಆಗಿರುತ್ತೆ. 2 ದಿನ ತಾಳ್ಮೆಯಿಂದ ಇರಿ, ಮನೆಗೆ ಬರುತ್ತೆ. ರಿಸೀವ್ ಮಾಡ್ಕೊಳ್ಳಿ. ಕಳಿಸಿರೋದು ಪಾರ್ಟ್ 1. ಪಾರ್ಟ್ 2 ಈಗ ಹೇಳಿದ್ನಲ್ಲ, ಈ ಕತೆ ಬರುತ್ತೆ. ಈ ಕ್ವಶನ್ ಆನ್ಸರ್ಸು ಪ್ಲಸ್ ರಿಮೈನಿಂಗ್ ಸ್ಟ್ಯಾಟಿಕ್ GK ಬರುತ್ತೆ. ತದನಂತರದಲ್ಲಿ ಕನ್ನಡ ಬರುತ್ತೆ. ತದನಂತರದಲ್ಲಿ ಕಾನ್ಸ್ಟಿಟ್ಯೂಷನ್ ಬರುತ್ತೆ. ಇಂಗ್ಲೀಷು ಕೊನೆಯಲ್ಲಿ ಇದು ಮಾಡ್ತೀನಮ್ಮ. ಕ್ಲಾಸಸ್ಸು ಇನ್ನೂ ಲೇಟು. ಕನ್ನಡ ಕ್ಲಾಸು ಇನ್ನೂ ಲೇಟ್ ಆಗುತ್ತೆ. ಇದೆಲ್ಲ ಮುಗಿಬೇಕು. ಹುಡುಗರಿಗೆ ಎಷ್ಟು ಜನ ಒಪ್ಕೊಂಡಿದೀವಿ ಅಷ್ಟು ಜನಕ್ಕೆ ಎಲ್ಲ ಮೆಟೀರಿಯಲ್ ಸೆಂಡ್ ಆದ ನಂತರ ಕನ್ನಡ ಮಾಡ್ಕೊಡ್ತೀನಮ್ಮ. ಎಲ್ಲರಿಗೂ ಒಳ್ಳೇದಾಗ್ಲಿ. ಕನ್ನಡ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದೀನಿ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.